ಈ ಭೂಮಂಡಲದ ಮೂಲ ಪುರುಷ ಶ್ರೀ ಆದಿಜಾಂಬುವರ ದೇವಾಲಯ ಇದು. ಯಾಕಂದ್ರೆ ಆದಿಜಾಂಬೂರ್ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥ ಜಾಗ ಇದು. ಭಾರಿ ಪವಿತ್ರ. ಇಡೀ ಮನುಕುಲದಲ್ಲೇ ಮೂಲ ಪುರುಷರು ಆದಿಜಾಂಬೂರು. ಯಾಕಂದ್ರೆ ಭೂಮಿಗೆ ಮುಂಚೆ ಹುಟ್ಟಿದಂತ ಆದಿಜಾಂಬೂರ ದೇವಾಲಯ. ಯಾಕಂದ್ರೆ ಅವರು ಇಲ್ಲಿ ನೆಲೆಸಿದಂತ ಜಾಗ. ಯಾಕಂದ್ರೆ ಈ ವಾಲ್ಮೀಕಿ ಆಶ್ರಮದಲ್ಲಿ ಲವಾಕುಶರು ಹುಟ್ಟಿದಂತ ಜಾಗದಲ್ಲಿ ಸೀತಾಮಾತೆ ಇಲ್ಲಿ ಇದಾರೆ ಅಂತ ಹೇಳಿ ರಾಮರಿಗೆ ಸಂದೇಶ ಕೊಟ್ಟಂತವ್ರು ನಮ್ಮ ಆದಿಜಾಂಬೂರು. ಮತ್ತೆ ನಮ್ಮ ಆಂಜನೇಯ ಸ್ವಾಮಿಗಳಿಗೆ ಅಂದ್ರೆ ಯಾಕಂದ್ರೆ ಪವರ್ಫುಲ್ ಬಜರಂಗಿಗೆ ಶ್ರೀಲಂಕಾ ಅವ್ರಿಗೆ ಶಕ್ತಿಯನ್ನ ಹೇಳ್ಕೊಟ್ಟಂತವ್ರೆ ನಮ್ಮ ಆದಿಜಾಂಬೂರು. ಯಾಕಂದ್ರೆ ಈ ಭೂಮಂಡಲದ ಮೂಲ ಪುರುಷರು ಅಂತ ದೇವಾಲಯಕ್ಕೆ ನಾವೆಲ್ಲ ಇವತ್ತು ಇಡೀ ನಮ್ಮ ರಾಮಚಂದ್ರ ಆಗ್ಬೋದು, ನಾನಾಗ್ಬೋದು, ಎಲ್ಲ ನಮ್ಮ ಇಡೀ ನಮ್ಮ ಬಳಗ, ನಮ್ಮ ಸಮುದಾಯದ ಬಳಗ ಇಲ್ಲಿ ಸೇರಿ ಇವತ್ತು ಜಾತ್ರೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ದೇವರು ಇನ್ನು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಇಡೀ ವಿಶ್ವದಲ್ಲೇ ನಮ್ಮ ಪುಣ್ಯಕ್ಷೇತ್ರ ಆಗ್ತೈತೆ. ಮತ್ತೆ ನಮ್ಮ ಇಡೀ ನಮ್ಮ ಸಮಾಜ ಪ್ರತಿಯೊಬ್ರು ನಮ್ಮ ಮಾದಿಗ ಸಮಾಜದವರು ಯಾರೇ ಆಗ್ಲಿ ಬಂದಿಲ್ಲಿ ಭೇಟಿ ಕೊಡುವಂತ ಕ್ಷೇತ್ರ ಆಗ್ಲಿ. ಇದಕ್ಕೆ ನಾವು ಈ ಟ್ರಸ್ಟ್ಗೆ ಏನ್ ಬೇಕಾದ್ರೆ ನಾನು ಆಗ್ಬೋದು, ನಮ್ಮ ಚಿನ್ನಿ ಆಗ್ಬೋದು, ಎಲ್ಲರೂ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ಇವತ್ತು ಆದಿಜಾಂಬೂರ ಜಯಂತಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ದಕ್ಷಿಣ ಭಾರತದಲ್ಲೇ ಬಹಳಷ್ಟು ಜನ ಒಂದು ಸಮುದಾಯದವರು ಇಲ್ಲಿಗೆ ಬರ್ತಾರೆ, ಆದ್ರೂ ಕೂಡ ಇಲ್ಲಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ. ಇಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ಹಿರಿಯ ಮುಖಂಡರುಗಳು ಒಂದು ಜವಾಬ್ದಾರಿ ತಗೊಂಡು ಮತ್ತೆ ಜನಪ್ರತಿನಿಧಿಗಳನ್ನ ಭೇಟಿ ಮಾಡಿ ಈ ಕ್ಷೇತ್ರದ ಮಹಿಮೆಯನ್ನು ಎಲ್ರಿಗೂ ಪರಿಚಯ ಮಾಡ್ಬೇಕು. ಫಸ್ಟ್ ಪರಿಚಯ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಸಮುದಾಯದವರು ಇಲ್ಲಿ ಬರಕ್ ಪ್ರಾರಂಭ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗ್ತೈತೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಸಹ ಇಲ್ಲಿ ಬೇಕಾದಂತ ಮೂಲ ಸೌಕರ್ಯಗಳು ಮಾಡಲು ನಾನು ಮತ್ತು ನಮ್ಮ ಚಿನ್ನಿಯವರು ಸತತವಾಗಿ ಇಲ್ಲಿ ನಾವು ಪ್ರತಿ ತಿಂಗಳು ಭೇಟಿ ಕೊಟ್ಟು ಇಲ್ಲಿ ಏನೇನ್ ಬೇಕಾಗೆಲ್ಲ ಮಾಡ್ಕೊಳ್ಳಿ ನಾವು ಸಿದ್ಧವಾಗಿರ್ತೀವಿ ಅಂತ ಹೇಳ್ತೇನೆ. ಈಗ ಹೇಳಿದ್ನಲ್ಲ, ಆದಿಜಾಂಬೂರ್ ಬಂದು ನೆಲೆಸಿರ್ತಕ್ಕಂಥ ಸ್ಥಳ ಇದು. ವಾಲ್ಮೀಕಿ ಆಶ್ರಮದಲ್ಲಿ ರಾಮರಿಗೆ ಇಲ್ಲಿ ಸೀತಾದೇವಿ ಇರ್ತಕ್ಕಂಥ ಸಂದೇಶವನ್ನು ಕೊಟ್ಟಂತವ್ರು ಆದಿಜಾಂಬುವಂತರು. ನಾವು ಅವರ ಕುಡಿಗಳು, ನಾವು ಅವರ ವಂಶದ ಕುಡಿಗಳು, ನಾವು ಅವ್ರ ಸೇವೆ ಮಾಡಲು ಸದಾ ಸಿದ್ಧವಾಗಿರ್ತೀವಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಸುಮಾರು ಒಂದು 10-15 ವರ್ಷಗಳಿಂದ ಬರ್ತಾ ಇದ್ದೀವಿ. ನಾನು ಮತ್ತೆ ನಮ್ಮ ರಾಮಚಂದ್ರ ಉಡಿ ಚಿನ್ನಿಯವರು ಪ್ರಪ್ರಥಮ ಬಾರಿಗೆ ಇಲ್ಲಿ ಹಿಂದೆ ಉತ್ಸವ ಮೂರ್ತಿ ಮಾಡಿಸಿದ್ರು. 7 ಗ್ರಾಮಗಳು ನಾವು ಫಸ್ಟ್ ಉತ್ಸವ ಮೂರ್ತಿ ಮಾಡಿದಾಗ ನಮ್ಗೆ ಇಲ್ಲಿ ಇತಿಹಾಸ ಗೊತ್ತಿರ್ಲಿಲ್ಲ. ನಮ್ಮವ್ರು ಯಾರೋ ಹೆಂಗ್ ಕರ್ಕೊಂಡ್ ಬಂದಾಗ ಇಲ್ಲಿ ನಮ್ಗೆ ಗೊತ್ತಾಗಿ 7 ಊರುಗಳು ಮೆರವಣಿಗೆ ಮಾಡಿಸಿ ನಾವೇ ಬೆಳ್ಳಿ ಪಲ್ಲಕ್ಕಿ ತಂದು ತಮಟೆಗಳು ತಂದು ನಾನು ನಮ್ಮ ಚಿನ್ನಿಯವರು ತಂದು ಎಲ್ಲ ಊರೂರು ಮೆರವಣಿಗೆ ಮಾಡಿದ್ವಿ. ಆವಾಗ ನಮ್ಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಆಮೇಲೆ ಇಲ್ಲಿ ಗೊತ್ತಾದ್ಮೇಲೆ ಇಲ್ಲಿ ಒಂದು ಟ್ರಸ್ಟ್ ಇದೆ ಅಂತ ಗೊತ್ತಾದ್ಮೇಲೆ ಟ್ರಸ್ಟ್ ಅವ್ರ ಜೊತೆ ಸೇರ್ಕೊಂಡು ನಾವು ಸಹ ಕೆಲಸ ಮಾಡ್ತಾ ಇದ್ವಿ. ಮುಂದಿನ ದಿನಗಳೇ ಆದಿಜಾಂಬೂರ್ ದೇವಾಲಯ ಇಡೀ ಪ್ರಪಂಚದಾದ್ಯಂತ ಪ್ರಸಿದ್ಧಿ ಆಗ್ಲಿ ಅಂತ ನಾನು ಆ ದೇವರಲ್ಲಿ ಬೇಳ್ಕೊಡ್ತೇನೆ.